ಸಿದ್ದರಾಮಯ್ಯನವರಿಗೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಾಗಾಗಿ ಸಮಾವೇಶ ಸ್ವಾಭಿಮಾನಿ ಸಮಾವೇಶ ಆಗತ್ತೆ. ಆದರೆ ಮೈಸೂರಿಂದ ಹಾಸನ ಯಾಕೆ ಅನ್ನೋದರ ಗೂಢಾರ್ಥ ಇನ್ನೂ ಕೂಡ ಗೊತ್ತಾಗಲಿಲ್ಲ. ನೋಡಿ, ನಿಮಗೆ ಒಂದು ಫ್ಲ್ಯಾಶ್ ಬ್ಯಾಕ್ ಹೇಳ್ತೀನಿ. 2006ರಲ್ಲಿ ಇವರು JDS ಬಿಟ್ಟು ಕಾಂಗ್ರೆಸ್ ಬರ್ತಾರಲ್ಲ, ಆಗ ಅವ್ರಿಗೆ ದಿಕ್ಕು ತೋಚದಾಗತ್ತೆ. ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆ ಬಾಣಗುರುತಿನ ಒಂದು ಪಕ್ಷಕ್ಕೆ ಹೋಗ್ತಾರೆ. ಬಾಣಗುರುತ ಬಿಲ್ ಬಾಣಗುರುತ ABPJD ಒಂದು ಪಾರ್ಟಿ ಎಲ್ಲ ಮಾಡಿರ್ತಾರೆ, ಅದಕ್ಕೆ ಹೋಗಿರ್ತಾರೆ. ಅವ್ರ ಜೊತೆ ಕೋದಂಡರಾಮಯ್ಯ, CM ಇಬ್ರಾಹಿಂ ಇವರೆಲ್ಲ ಇರ್ತಾರೆ ಆ ಸಂದರ್ಭದಲ್ಲಿ, ವೈಜನಾಥ್ ಪಾಟೀಲ್. ನಂತರ ಕಾಂಗ್ರೆಸ್ಗೆ ಬರ್ತಾರೆ. ಕಾಂಗ್ರೆಸ್ಗೆ ಬಂದ ನಂತರ ಈಗಲೂ ನೆನಪಿದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಹೇಳೋ ಮಾತು, ಇವನಿಗೊಂದು ಇನ್ನೊಬ್ರಿಗೆ ಇನ್ನೊಂದು ಜಾಗ, ಇನ್ನೊಂದು ಸೀಟ್ ಕೊಡಬೇಕು, ಆ ಥರ. ಆಮೇಲೆ ಅಹಿಂದ ಸಮಾವೇಶ ಮಾಡ್ತಾರೆ. ಅಹಿಂದ ಸಮಾವೇಶ ಕಾಂಗ್ರೆಸ್ಗೆ ಸೇರಿದ ನಂತರ ಕೂಡ ಅವರು ಮುಂದುವರಿಸ್ತಾರೆ. ಆಗ ಐ ಥಿಂಕ್ KPCC ಅಧ್ಯಕ್ಷರಾಗಿದ್ದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ಅಹಿಂದ ಸಮಾವೇಶ ಮಾಡುವಂತಿಲ್ಲ, ಮಾಡುವುದಿದ್ದರೂ ಕಾಂಗ್ರೆಸ್ ಚಿಹ್ನೆಯ ಕೆಳಗೆ ಮಾಡಬೇಕು. ಇದು ಕಾಂಗ್ರೆಸ್ ಅವತ್ತಿಂದ ಇವತ್ತಿನ ತನಕ ಪಾಲಿಸಿಕೊಂಡು ಬಂದಿರುವಂಥ ರೂಲ್ಸ್. ಇರಲಿ, ಸಿದ್ದರಾಮಯ್ಯನವರ ಈ ಸ್ವಾಭಿಮಾನಿ ಸಮಾವೇಶ ಯಾಕೆ ಆಗತ್ತೆ ಅನ್ನುವ ಬಾಟಮ್ ಲೈನ್ ನಾನು ಈ ಗ್ರಾಫಿಕ್ಸ್ನ ಕೊನೆಯಲ್ಲಿ ಹೇಳ್ತೀನಿ. ಯಾಕಿದು ಅಂತ ನಾನು ಪದೇ ಪದೇ ಯಾವುದಾದ್ರೂ ಒಂದು ಕಾರಣವನ್ನು ಕೊಡ್ತಾ ಇರ್ತೀನಿ. ಇದು ಯಾಕೆ ಸ್ವಾಭಿಮಾನಿ ಸಮಾವೇಶ ಯಾಕೆ ಅನ್ನೋದರ ಉತ್ತರ ಕೊನೆಯಲ್ಲಿ ಕೊಡ್ತೀನಿ. ನೋಡಿ, ಅದಕ್ಕಿಂತ ಮೊದಲು ಸಿದ್ದರಾಮಯ್ಯ ಗುರಿ ಇಟ್ಟಿದ್ದು ಗೌಡ್ರಿಗ ಅಥವಾ ಒಕ್ಕಲಿಗ ಸಮುದಾಯಕ್ಕ ಅನ್ನುವಂಥ ಪ್ರಶ್ನೆ. ಅಂದರೆ ಹಾಸನಕ್ಕೆ ಹಾಕೋದ್ರು, ಆಯ್ತಪ್ಪ ನೀವು ಮಾಡ್ಕೊಳ್ಳಿ, ಮೈಸೂರಲ್ಲಿ ಮಾಡ್ಕೊಳ್ಳಿ. ಸಿದ್ದರಾಮಯ್ಯನವರು 1ನೇ ಕ್ಲಾಸ್ ಹೋಗಿಲ್ಲ, 2ನೇ ಕ್ಲಾಸ್ ಹೋಗಿಲ್ಲ, 3ನೇ ಕ್ಲಾಸ್ ಹೋಗಿಲ್ಲ, 4ನೇ ಕ್ಲಾಸ್ ಹೋಗಿಲ್ಲ, ಡೈರೆಕ್ಟಾಗಿ 5ನೇ ಕ್ಲಾಸ್ ಹೋದರು. ಅವರ ಹುಟ್ಟಿದ ದಿನಾಂಕ ಅವ್ರಿಗೆ ಗೊತ್ತಿಲ್ಲ, ಅಲ್ಲಿಯ ಮೇಷ್ಟ್ರು ಬರ್ಕೊಟ್ರು. ಅದನ್ನು ಆಗಸ್ಟ್ 1 ಅಂತ ಆಚರಿಸಲಾಗ್ತಾ ಇದೆ. ಆಗಸ್ಟ್ 1, 2, 3 ಹೀಗೆಲ್ಲ ಆಚರಿಸ್ತಾರೆ ಆಗಸ್ಟ್ ತಿಂಗಳಲ್ಲಿ. ಈಗ ಬಂದು ನವೆಂಬರ್ ತಿಂಗಳಾಗಿದೆ ಸ್ವಾಭಿಮಾನಿ ಸಮಾವೇಶ. ಮೈಸೂರು ಇದ್ದದ್ದು ಹಾಸನಕ್ಕೆ ಆಗೋಗ್ತಾ ಇದೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇಲ್ಲಿ ತನಕ ಸಿಗ್ತಾ ಇದೆ. ಹಾಗಿದ್ರೆ ಸಿದ್ದರಾಮಯ್ಯ ಗುರಿ ಇಟ್ಟಿದ್ದು ಒಕ್ಕಲಿಗ ಸಮುದಾಯಕ್ಕ ಅಥವಾ ತಮ್ಮ ಆಪ್ತರಿಗ? ಸದ್ಯಕ್ಕೆ ಸಿದ್ದರಾಮಯ್ಯನವರನ್ನು ಮೀರಿಸೋ ರಾಜ್ಯ ಕಾಂಗ್ರೆಸ್ ನಾಯಕ ಬೇರೆ ಯಾರೂ ಇಲ್ಲ. ಅದು BJPಗೆ ಬಹಳ 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 ಅದ್ಭುತವಾಗಿ ಗೊತ್ತಿದೆ. ಹಾಗಾಗಿ ಅವತ್ತಿಂದ ಇವತ್ತಿನ ತನಕ ನಾನು ಹೇಳ್ತಾನೆ ಇದ್ದೀನಿ, ಸಿದ್ದರಾಮಯ್ಯನವರನ್ನು ಅರೆಸ್ಟ್ ಮಾಡೋದಷ್ಟು ಈಸಿ ಅಲ್ಲ. ಸಿದ್ದರಾಮಯ್ಯನವರನ್ನು ಒಂದು ರೀತಿಯಲ್ಲಿ ಚೆಕ್ಮೇಟ್ ಇಟ್ಟು ಅವರನ್ನು ವಿಚಲಿತರಾಗುವಾಗ ಮಾಡಿ ಅವರ ಪಕ್ಷ ಬಿಟ್ಟು ಹೋಗುವಂಥ ಸನ್ನಿವೇಶ ನಿರ್ಮಾಣ ಮಾಡಬೇಕು ಅನ್ನೋದೇ ವಿರೋಧಿಗಳ ಇರಾದೆಯಾಗಿತ್ತು. ಅದನ್ನು ಫಟಾಕ್ ಅಂತ ಅರ್ಥ ಮಾಡಿಕೊಂಡಿದ್ದು DK ಶಿವಕುಮಾರ್. ಹಾಗಾಗಿ ಎಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಕಿರಿಕಿರಿ ಆಗುವಂಥ ರೀತಿಯಲ್ಲಿ ಅವರು ಯಾವತ್ತೂ ಆ ಸಂದರ್ಭದಲ್ಲಿ ನಡ್ಕೊಂಡಿಲ್ಲ. ಅವರು ಮುಖ್ಯಮಂತ್ರಿಗೆ ಗಾದಿ ರೇಸಲ್ಲಿದ್ದರೂ ಕೂಡ DK ಶಿವಕುಮಾರ್, ನಾನು ಪದೇ ಪದೇ ಹೇಳ್ತೀನಿ, ಯಾವಾಗ ಮೂಡ ಮತ್ತು ವಾಲ್ಮೀಕಿ, ಎಸ್ಪೆಷಲಿ ಮೂಡ ವಿಚಾರದಲ್ಲಿ ಸಿದ್ದರಾಮಯ್ಯನವರನ್ನ ಕೆಣಕಬೇಕು, ಸಿದ್ದರಾಮಯ್ಯನವರನ್ನ ವಿಚಲಿತಗೊಳಿಸಬೇಕು, ಮುಖ್ಯಮಂತ್ರಿ ಪಟ್ಟ ಅಲಗಾಡುವಂಥ ಸಂದರ್ಭದಲ್ಲಿ ಯಾರೆಲ್ಲ ಆಸೆಯಲ್ಲಿರ್ತಾರೆ ಅವರೇ ಒಳಬೇಗುದಿಯಿಂದಾಗಿ ಇವರನ್ನು ಬೀಳಿಸ್ತಾರೆ ಅಂತೇನೋ ಒಂದು ಪ್ಲಾನಿಂಗ್ ಆಗಿತ್ತು. ಆ ಬಲೆಗೆ ಬೀಳಲಿಲ್ಲ DK ಶಿವಕುಮಾರ್. ಬದಲಾಗಿ ಯಾರೆಲ್ಲ ಸಿದ್ದರಾಮಯ್ಯನವರ ಆಪ್ತೇಷ್ಟರಿದ್ದಾರೆ ಅವರಿಗಿಂತ ಪ್ರಬಲವಾಗಿ DK ಶಿವಕುಮಾರ್ ನಿಂತರು. ಹಾಗಂತ ಮುಖ್ಯಮಂತ್ರಿ ಪಟ್ಟದ ಮೇಲೆ ಆಸೆ ಇಲ್ಲ ಅಂತಲ್ಲ. ಈ ಥರ ಸಿದ್ದರಾಮಯ್ಯನವರನ್ನು ಯಾವುದೋ ಒಂದು ಕಾರಣಕ್ಕಾಗಿ ಕೆಳಗಿಳಿಸಿ ಒಳತಂತ್ರ ಕುತಂತ್ರ ಮಾಡಿ ನನಗೆ ಬೇಕಾಗಿಲ್ಲ, ಕೊಟ್ಟರೆ ತಟ್ಟೆಯಲ್ಲಿಟ್ಟು ಕೊಡಿ, ಇಲ್ಲದಿದ್ದರೆ ಬೇಡ. ಇದು DK ಶಿವಕುಮಾರ್ ಅವರ ಇಂಗಿತವಾಗಿತ್ತು. ಈಗ 3 ಚುನಾವಣೆಯಲ್ಲಿ ಗೆದ್ದಾಗಿದೆ. ಶಿಗ್ಗಾವಿಯಲ್ಲಿ, ಸಂಡೂರಲ್ಲಿ, ಆನಂತರ ಚನ್ನಪಟ್ಟಣದಲ್ಲಿ ಹೋಗಿರುವಂಥ ಮಾನ ವಾಪಸ್ ಬಂದಿದೆ. ಬೆಂಗಳೂರು ಗ್ರಾಮಾಂತರ ಚುನಾವಣೆಯಲ್ಲಿ ಸೋತ ಒಂದು ವರ್ಚಸ್ಸು ವಾಪಸ್ ಬಂದಿದೆ. ಈಗ ಸಿದ್ದರಾಮಯ್ಯನವರ ಅಥವಾ ಹೈಕಮಾಂಡ್ ಹತ್ರ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಕೇಳಿದ್ರೆ ಅದೇನು ಸಿದ್ದರಾಮಯ್ಯನವರ ವಿರುದ್ಧ ಹೋದ್ರು ಅಂತ ಅರ್ಥ ಆಗೋದಿಲ್ಲ. ಯಾಕಂದರೆ ಮೂಢ ಹಗರಣ ಬಂದಾಗ ಇಲ್ಲ ಅವ್ರು ರಾಜೀನಾಮೆ ಕೊಡಲಿ ಅಂತ ಹೇಳಿದ್ದಿದ್ರೆ ಅದು ತಪ್ಪಾಗ್ತಾ ಇದೆ. DK ಶಿವಕುಮಾರ್ ಮಾಡ್ತಿರೋದು ಕರೆಕ್ಟೇ, ಸಿದ್ದರಾಮಯ್ಯ ಮಾಡ್ತಿರೋದು ಕರೆಕ್ಟೇ. ಹಾಗಂತ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, DK ಶಿವಕುಮಾರ್ಗೆ ಕೊಡಲೇಬಾರ್ದು ಅಂತಿದೆಯಾ? ಇಲ್ಲ, ಹಾಗೇನಿಲ್ಲ. ಆದರೆ ಸಿದ್ದರಾಮಯ್ಯನವರು ಕೆಳಗಿಳಿದರೆ ಅವರ ಅಕ್ಕಪಕ್ಕದವರು ಏನು ಮಾಡಬೇಕು? ಅವ್ರಿಗೊಂದು ನೆಲೆ ಬೇಕಲ್ಲ. ಆ ನೆಲೆಗೆ ಬೇಕಾಗಿ ಈ ಸ್ವಾಭಿಮಾನಿ ಸಮಾವೇಶ. ಅರ್ಥ ಆಯ್ತಾ? ಸಿದ್ದರಾಮಯ್ಯನವರಿಗೆಲ್ಲ, ಸಿದ್ದರಾಮಯ್ಯನವರು ಸುತ್ತಮುತ್ತ ಇರೋರು ಸೇಫ್ ಆಗಿರಬೇಕು ಅಂತಂದ್ರೆ ಸಿದ್ದರಾಮಯ್ಯನವರ ಹೆಗಲು ಉಳಿದವರ ಬಾಣ, ಅಷ್ಟೇ. ಅರ್ಥ ಆಯ್ತಲ್ಲ? ಅಷ್ಟೇ. ಸಿದ್ದು ಸಮಾವೇಶ ಮಾಡಿದರೆ ಖಂಡಿತವಾಗ್ಲೂ ಕಾಂಗ್ರೆಸ್ ಬಲವರ್ಧನೆ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ.
ಸ್ವಾಭಿಮಾನಿ ಸಮಾವೇಶ ಮಾಡಿದಾಗ ಸಿದ್ದರಾಮಯ್ಯನವರಿಗೆ ಲಾಭ ಆಗುತ್ತೆ. ಈ ಹಿಂದೆ ಸಿದ್ದರಾಮೋತ್ಸವ ಮಾಡಿದಾಗ ಆಯಿತು. ಆದರೆ ಸಿದ್ದರಾಮಯ್ಯನವರ ಬಲವರ್ಧನೆ ಆದಷ್ಟು ಸಿದ್ದರಾಮಯ್ಯನವರಿಗಿಂತ ಹೆಚ್ಚಾಗಿ ಅವರ ಜೊತೆ ಇರುವಂಥ ಬಾಲಂಗೋಚಿಗಳಿಗೆ ಲಾಭ ಜಾಸ್ತಿ ಆಗತ್ತೆ ಅಂತೇಳಿ ಡಿ ಕೆ ಟೀಮ್ನ ಒಂದು ಏನು ಡೌಟ್. ಹಾಗಾಗಿ ಸಿದ್ದರಾಮಯ್ಯನವರ ಈ ಸ್ವಾಭಿಮಾನಿ ಸಮಾವೇಶದ ಮೂಲಕ ಬಲವರ್ಧನೆಗೆ ಡಿ ಕೆ ಶಿವಕುಮಾರ್ ಬಣಕೆ ಇಷ್ಟವಿಲ್ವಾ? ಏನೇ ಮಾಡಿ ಆದರೂ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಮಾಡಿ, ಅಂದರೆ ಕಾಂಗ್ರೆಸ್ ಪಕ್ಷದ ಅಂಡರಲ್ಲಿ ನಡೀಲಿ, ಪ್ರೈವೇಟ್ ಆಗಿರೋದು ಬೇಡ. ಇದು ಪ್ರೈವೇಟ್ ಥರ ನಡೀತಾ ಇದೆ, ಅಂದರೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಅನ್ನೋಂಥ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳೋದು ಅಕ್ಷರಶಃ ಕರೆಕ್ಟ್. ಕಾಂಗ್ರೆಸ್ನಲ್ಲಿ ವ್ಯಕ್ತಿ ಪೂಜೆ ಬೇಡ ಅಂತ ಡಿ ಕೆ ಶಿ ಹೇಳ್ತಾರೆ. ಇದು ಈಗಲ್ಲ, ನಾನು ಹೇಳಿದ್ನಲ್ಲ, 2006ರಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದಾಗ ಅಲ್ಲೂ ಕೂಡ ಅಹಿಂದ ಸಮಾವೇಶಗಳನ್ನು ಮಾಡಿದಾಗ ಅಹಿಂದ ಸಮಾವೇಶ ಮಾಡೋದಿದ್ರೆ ಕಾಂಗ್ರೆಸ್ ಬ್ಯಾನರ್ ಅಡಿಯಲ್ಲಿ ಮಾಡಿ ಅಂತೇಳಿ ಆಗಿನ KPCC ಅಧ್ಯಕ್ಷರಾಗಿದ್ದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ. ನಂತರ ಅದೇ ಥರ ನಡೆಯುತ್ತೆ. ಈ ನಡುವೆ ಪ್ರಶ್ನೆಗೆ ಉತ್ತರ ಸಿಗದೇ ಇರೋದು ಹಾಸನದಲ್ಲೇ ಸಮಾವೇಶ ನಡೆಸ್ತಿರೋದು ಯಾಕೆ? ಹಾಸನ ಸಮಾವೇಶದಿಂದ ದೊಡ್ಡ ಗೌಡರಿಗೆ ಟಕ್ಕರ್ ಕೊಡ್ತಾರಾ? ಕೊಟ್ಟು ಏನು ಮಾಡಬೇಕಾಗಿದೆ ನೀವು? ಅಲ್ಲಿ ಆಲ್ರೆಡಿ ಕಾಂಗ್ರೆಸ್ MP ಇದ್ದಾರೆ. ಯಾವ ಕಾರಣಕ್ಕೆ? ಹಾಸನ ಸಮಾವೇಶದಿಂದ DKಶಿಗೂ ಒಂದು ಸಣ್ಣ ಹೊಡೆತ ಬೀಳುತ್ತೆ. ಯಾಕೆ ಅಂತಂದರೆ ದೇವೇಗೌಡರು ಅನಭಿಷಿಕ್ತ ದೊರೆ, ಒಕ್ಕಲಿಗರ ನಾಯಕ, 92 ವರ್ಷ. ಅವರ ಕಾಲಾವಧಿಯ ನಂತರ ಯಾರಿಗಾದರೂ ಒಂದು ಆ ಪಟ್ಟ ಹೋಗಲೇಬೇಕು. ಒಂದೋ ಕುಮಾರಸ್ವಾಮಿಗೆ ಹೋಗ್ಬೋದು ಉಳಿಸ್ಕೊಂಡ್ರೆ, ಇಲ್ಲಾಂದ್ರೆ ಅದಕ್ಕೆ ಕಾಯ್ತಾ ಇರುವಂಥವ್ರು ಡಿ ಕೆ ಶಿವಕುಮಾರ್. ಹಾಗಂತ ಒಕ್ಕಲಿಗರೇನು ದೇವೇಗೌಡರ ಫ್ಯಾಮಿಲಿಗೆ ಅಂತ ಬರ್ಕೊಟ್ಟಿಲ್ಲ ಅಲ್ವಾ, ಅಥವಾ ಡಿ ಕೆ ಶಿವಕುಮಾರ್ ಫ್ಯಾಮಿಲಿಗೆ ಅಂತ ಬರ್ಕೊಟ್ಟಿಲ್ಲ. ಅವರಿಗೆ ಯಾರು ಕರೆಕ್ಟ್ ಅಂತ ಅನ್ಸುತ್ತೆ ಅವರ ಹಿಂದೆ ಹೋಗ್ತಾರೆ. ಕುಮಾರಸ್ವಾಮಿಯನ್ನು ಗೆಲ್ಲಿಸಿದ್ದಾರೆ, ಡಿ ಕೆ ಶಿವಕುಮಾರನ್ನು ಗೆಲ್ಲಿಸಿದ್ದಾರೆ. ಕುಮಾರಸ್ವಾಮಿ ಅವರನ್ನು ಸೋಲಿಸಿದ್ದಾರೆ, ಡಿ ಕೆ ಶಿವಕುಮಾರ್ ಅವರನ್ನು ಸೋಲಿಸಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ಗೆ ಇರುತ್ತಲ್ಲ, ಹಾಸನ ನೆಕ್ಸ್ಟ್ ನನ್ನ ಬೆಲ್ಟ್ ಆಗಬೇಕು ಅಂತಿರುತ್ತಲ್ಲ, ಒಕ್ಕಲಿಗರ ಬೆಲ್ಟ್, ರಾಮನಗರ ಪಕ್ಕ. ಹಾಗಾಗಿ ಹಾಸನ ಅಂದರೆ ಒಕ್ಕಲಿಗರ ಹೆಚ್ಚಾಗಿರೋ ಬೆಲ್ಟ್. ದೇವೇಗೌಡರ ಜೊತೆ DKಶಿಯನ್ನು ಕೂಡ ಟಾರ್ಗೆಟ್ ಮಾಡ್ತಾರಾ? ಇದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು. ಆದರೆ ನಾನು ಕೊಡುವಂಥ ಒಂದು ಉತ್ತರ ಏನಪ್ಪ ಅಂತಂದರೆ, ಇದು ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ನಂತರ ಅವರ ಜೊತೆಗಿರುವವರು ಸ್ಟ್ರಾಂಗ್ ಇದ್ದೀವಿ ನಾವು, ಅಹಿಂದ ಸ್ಟ್ರಾಂಗ್ ಇದೆ. ಸಿದ್ದರಾಮಯ್ಯನವರು ಒಂದು ವೇಳೆ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದಾಗ ನಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ, ಇಲ್ಲದಿದ್ದರೆ ಅಷ್ಟೇ ಮುಂದೆ